ಮಡಿಲ ಮೀಡಿಯಾದ 4 ಆಂಕರ್ಗಳು ಛೀಮಾರಿಗೆ ಒಳಗಾಗಿದ್ದಾರೆ. 3 ಮೇಲೆ ದಂಡ ಬಿದ್ದಿದೆ, ಒಬ್ಬರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಲವ್ ಜಿಹಾದ್ ಹಾಗೂ ಮುಸ್ಲಿಂ ಷಡ್ಯಂತ್ರದ ಕಪೋಲ ಕಲ್ಪಿತ ಸುದ್ದಿ ಮಾಡಿ ಇವರು 4 ಈಗ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಾರೆ. ರಾಜಸ್ಥಾನದ ಕೋಟಾದಲ್ಲೂ ಇವರ ಲವ್ ಜಿಹಾದ್ ಸುಳ್ಳು ಆರೋಪದ ಬಣ್ಣ ಬಯಲಾಗಿದೆ. ಅಲ್ಲಿನ ವಿದ್ಯಾರ್ಥಿಗಳು ನಮ್ಮ ಪಾಲಿನ ಭರವಸೆಯ ಬೆಳಕಾಗಿದ್ದಾರೆ. ಲವ್ ಜಿಹಾದ್ ಮತ್ತು ಮುಸ್ಲಿಂ ಪಿತೂರಿಯ ಕಟ್ಟು ಕಥೆಗಳನ್ನು ಹಬ್ಬಿಸಿದಂತಹ ಗೋಧಿ ಮೀಡಿಯಾದ 4 ಆಂಕರ್ಗಳ ವಿರುದ್ಧ ತೆಗೆದುಕೊಳ್ಳಲಾದಂತಹ ಕ್ರಮ ಅವರಿಗೆ ಪಾಠ ಆಯ್ತು ಅಂತ ಹೇಳೋದಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಹಿಂದೆಯೂ ಅವರು ದಂಡವನ್ನ ಕಟ್ಟಿದ್ದಾರೆ, ಈ ಹಿಂದೆಯೂ ಅವರು ಚೀಮಾರಿಯನ್ನು ಹಾಕಿಸ್ಕೊಂಡವ್ರೆ. ಆದ್ರೆ ಅವರು ಒಂದಿಷ್ಟು ಬದಲಾಗಿಲ್ಲ ನೋಡಿ. ಈ 4 ಆಂಕರ್ಗಳ ಕಾರ್ಯಕ್ರಮಗಳು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಯಾವುದೇ ಆಳವಾದಂತಹ ತನಿಖೆ ಇಲ್ಲದೆ, ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಕೇವಲ ದ್ವೇಷವನ್ನು ಹರಡೋದ್ರಲ್ಲಿ ತೊಡಗಿವೆ ಅನ್ನೋದು ಬಯಲಾಗಿದೆ. ದಿ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಜಿಟಲ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅಂದ್ರೆ NBDSA ಅನ್ನುವಂಥ ಸುದ್ದಿವಾಹಿನಿಗಳ ಸಂಸ್ಥೆ 3 ಚಾನೆಲ್ಗಳ 4 ಆಂಕರ್ಗಳನ್ನ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿದೆ. ಈ ಸಂಸ್ಥೆಗೆ ಈಗ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ AK ಸಿಕ್ರಿ ಮುಖ್ಯಸ್ಥರು. ಅವರ ವಿರುದ್ಧ ಕ್ರಮವಾಗಿ ಒಬ್ಬರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ, 3 ಚಾನೆಲ್ಗಳಿಗೆ ದಂಡವನ್ನು ವಿಧಿಸಲಾಗಿದೆ. ಅವರ ಆ ಕಾರ್ಯಕ್ರಮಗಳನ್ನ ಇಂಟರ್ನೆಟ್ನಿಂದ ಎಲ್ಲಾ ವೇದಿಕೆಗಳಿಂದ ತೆಗೆದುಹಾಕಲಾಗುತ್ತೆ. ಟೈಮ್ಸ್ ನೌ ನವಭಾರತ್ ಚಾನೆಲ್ಗೆ 1 ಲಕ್ಷ, ನ್ಯೂಸ್ 18 ಇಂಡಿಯಾಗೆ 50,000 ದಂಡವನ್ನು ಹಾಕಲಾಗಿದ್ದು ಆಜ್ ತಕ್ಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಟೈಮ್ಸ್ ನೌ ನವಭಾರತ ಚಾನೆಲ್ನ ಹಿಮಾಂಶು ದೀಕ್ಷಿತ್, ನ್ಯೂಸ್ 18 ಇಂಡಿಯಾದ ಅಮನ್ ಚೋಪ್ರಾ ಹಾಗೂ ಅಮಿಷ್ ದೇವ್ಗನ್, ಆಜ್ ತಕ್ನ ಸುಧೀರ್ ಚೌಧರಿ ಈ ದ್ವೇಷದ ವಿಷಕಾರುವಂತಹ ಕಾರ್ಯಕ್ರಮಗಳನ್ನ ಮಾಡಿ ತಮ್ಮ ಚಾನೆಲ್ಗಳಿಗೆ ದಂಡ ಹಾಗೂ ಎಚ್ಚರಿಕೆ ಬೀಳುವಂತೆ ಮಾಡಿದವರು. ಸಾಮಾಜಿಕ ಕಾರ್ಯಕರ್ತ ಇಂದ್ರಜಿತ್ ಘೋರ್ಪಡೆ ಅವರು ನೀಡಿದಂತಹ ಒಂದು ದೂರಿನ ಆಧಾರದಲ್ಲಿ ವಿಚಾರಣೆಯನ್ನ ನಡೆಸಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಆದ್ರೆ ಇಂಥ ಎಚ್ಚರಿಕೆಗಳು ಅಥವಾ ದಂಡಗಳು ಗೋಧಿ ಮೀಡಿಯಾದ ಮುಸ್ಲಿಂ ವಿರೋಧಿ ಪ್ರಚಾರದ ಮೇಲೆ ಕಡಿವಾಣ ಹಾಕುತ್ತವೆ ಅಂತ ಮಾತ್ರ ಹೇಳೋದಿಕ್ಕಾಗಲ್ಲ. ಈ ಯಾವ ಕ್ರಮಗಳು ಕೂಡ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವವರಿಗೆ ಅಡ್ಡಿ ಆಗೋದೇ ಇಲ್ಲ ಅನ್ನೋದೇ ವಿಪರ್ಯಾಸ ಮತ್ತು ನೋವಿನ ಸಂಗತಿ. ಇಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಇದೇ ವಾಹಿನಿಗಳು ಲವ್ ಜಿಹಾದ್ ಅನ್ನುವಂತಹ ಬೋಗಸ್ ವಿಚಾರವನ್ನ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂತಹ ವ್ಯವಧಾನವನ್ನ ಕೂಡ ತೋರಿಸದೆ ಪ್ರಸಾರ ಮಾಡಬಲ್ಲ ಅನ್ನೋದಕ್ಕೆ ಕೋಟಾ ಘಟನೆ ವರದಿಗಳೇ ಸಾಕ್ಷಿಯಾಗಿವೆ. ಇದೆಲ್ಲವೂ ಪ್ರಮಾದವಶಾತ್ ಆಗೋದೇನಲ್ಲ, ಇವ್ರುಗಳು ಉದ್ದೇಶಪೂರ್ವಕವಾಗಿ ಇವನ್ನ ಮಾಡ್ತಾ ಇರ್ತಾರೆ, ಮತ್ತೆ ಮತ್ತೆ ಅದನ್ನೇ ಮಾಡ್ತಾರೆ. ಈ ಚಾನೆಲ್ಗಳು ಮತ್ತೆ ಈ ಆಂಕರ್ಗಳು ಹೀಗೆ ವಾತಾವರಣವನ್ನ ಪೂರ್ತಿಯಾಗಿ ಹದಗೆಡಿಸ್ತಾರೆ, ಬಾಯಿಗೆ ಬಂದ ಹಾಗೆ ಹಸಿ ಹಸಿ ಸುಳ್ಳುಗಳನ್ನೇ ಹರಡ್ತಾರೆ. ರಾಜಸ್ಥಾನದ ಕೋಟಾದಲ್ಲಿನ ಶಾಲೆ ಒಂದರಲ್ಲಿ ಆಗಿರೋದು ಕೂಡ ಇದೆ. ಧಾರ್ಮಿಕ ಮತಾಂತರ ಮತ್ತು ಲವ್ ಜಿಹಾದ್ ಆರೋಪದ ಮೇಲೆ ಅಲ್ಲದೆ ನಿಷೇಧಿತ ಸಂಘಟನೆಗಳ ಜೊತೆಗೆ ಸಂಪರ್ಕ ಇತ್ತು ಅಂತ ಆರೋಪಿಸಿರೋದು ಅಲ್ಲಿನ 3 ಮುಸ್ಲಿಂ ಶಿಕ್ಷಕರ ಕೆಲಸಕ್ಕೆ ಸಂಚಕಾರವನ್ನ ತಂದಿದೆ. ಹಾಗೆ ಅನ್ಯಾಯವಾಗಿ ಅಮಾನತಿಗೊಳಗಾಗಿರುವಂತಹ ಆ 3 ಮುಸ್ಲಿಂ ಶಿಕ್ಷಕರ ಪರವಾಗಿ ಆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಿಂತಿರೋದು ಇಲ್ಲಿ ಬಹಳ ಮಹತ್ವದ ಬೆಳವಣಿಗೆ. ಈಗ ಛೀಮಾರಿ ಹಾಕಿಸಿಕೊಂಡಿರುವಂತಹ ಆಂಕರ್ಗಳಿಗೆ ಪ್ರತಿಭಟಿಸ್ತಾ ಇರುವಂತಹ ಆ ಮಕ್ಕಳಿಗಿರುವಷ್ಟಾದ್ರೂ ತಿಳುವಳಿಕೆ ಇದ್ದಿದ್ರೆ ಹೀಗಾಗ್ತಾ ಇರಲಿಲ್ವೇ? ಕೋಟಾದ ಸಂಗೋಡ್ನಲ್ಲಿರುವಂತಹ ಆ ಶಾಲೆಯಲ್ಲಿ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಂಡಿರೋದನ್ನ ಮರುಪರಿಶೀಲನೆ ಮಾಡಬೇಕಾದಂತ ಅಗತ್ಯ ಇದೆ. ಶಿಕ್ಷಣ ಸಚಿವರು ಈ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸೂಕ್ತ. ವಿನಾಕಾರಣ ಆರೋಪಕ್ಕೆ ತುತ್ತಾಗಿರೋರನ್ನ ತನಿಖೆ ಮುಗಿಯುವ ದೀರ್ಘ ಸಮಯದವರೆಗೂ ಇಂಥದೊಂದು ಸುಳಿಯಲ್ಲಿ ಅವರು ಸಿಲುಕಿಕೊಂಡಿರುವಂತೆ ಮಾಡೋದು ಖಂಡಿತ ಸರಿಯಲ್ಲ. ಆ ಶಾಲೆಯಲ್ಲಿ ಹಿಂದೂ ಶಿಕ್ಷಕರ ಹೆಚ್ಚಾಗಿದ್ದಾರೆ. ಹಾಗಿರುವಾಗ ಮತಾಂತರ ಲವ್ ಜಿಹಾದ್ ನಡೆಯೋದಾದ್ರೂ ಹೇಗೆ ಸಾಧ್ಯ? ವಾಸ್ತವ ಹೀಗಿರುವಾಗಲೂ ಕೂಡ ಮುಸ್ಲಿಂ ಶಿಕ್ಷಕರ ವಿರುದ್ಧ ಅಂಥದೊಂದು ಗಂಭೀರ ಹಾಗೂ ನಿರಾಧಾರ ಆರೋಪವನ್ನು ಹೊರಿಸಲಾಗಿದೆ. ಹಾಗೆ ಯಾವ ಪರಿಶೀಲನೆಯನ್ನು ಮಾಡದೆ ಆರೋಪ ಮಾಡಲಾಗಿದೆ ಅಂತ ಅಂದ್ರೆ ಎಂಥ ದ್ವೇಷ ಇದ್ದಿರಬಹುದು ಇವರಲ್ಲಿ. ಮುಸ್ಲಿಮರ ವಿರುದ್ಧ ಬುಲ್ಡೋಜರ್ ರಾಜಕೀಯ ಒಂದು ಇವತ್ತು ವ್ಯಾಪಕವಾಗಿ ನಡೀತಾ ಇದೆ. ಹೀಗಿರುವಾಗ ಆ ಶಾಲೆಯಲ್ಲಿ ಅಮಾನತುಗೊಂಡಂತಹ ಮುಸ್ಲಿಂ ಶಿಕ್ಷಕರ ಬೆಂಬಲಕ್ಕೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಿಂತಿರೋದು ಸಣ್ಣ ವಿದ್ಯಮಾನ ಅಲ್ಲ. ಇದು ವಾಟ್ಸ್ಆಪ್ ಯೂನಿವರ್ಸಿಟಿಯವರು ಇದನ್ನ ಗಮನಿಸಬೇಕಾಗಿದೆ. ಮುಸ್ಲಿಮರ ವಿರುದ್ಧ ಈ ಮಡಿಲ ಮೀಡಿಯಾಗಳ ಕಟ್ಟು ಕಥೆಗಳಿಗೆ ಒಂದು ನಿಯಂತ್ರಣನೇ ಇಲ್ಲವಾಗ್ಬಿಟ್ಟಿದೆ. ಶಾಲೆಯ 3 ಶಿಕ್ಷಕರು ನಿಷೇಧಿತ ಸಂಘಟನೆಯೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾರೆ, ಪಾಕಿಸ್ತಾನದ ಸಂಘಟನೆಗಳೊಂದಿಗೆ ನಂಟನ್ನು ಹೊಂದಿದ್ದಾರೆ ಅಂತ ಸರ್ವ ಹಿಂದೂ ಸಮಾಜ ಅನ್ನುವಂತಹ ಸಂಘಟನೆ ಶಿಕ್ಷಕರ ವಿರುದ್ಧ ಆರೋಪ ಮಾಡಿದೆ. ಈ ಬಗ್ಗೆ ಈ ಹಿಂದೆ ಸಂಗೋಡು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಶಾಲಾ ದಾಖಲೆಯಲ್ಲಿ ಮುಸ್ಲಿಂ ಅಂತ ಹೆಸರಿಸಲಾದಂತಹ ಒಬ್ಬ ಹಿಂದೂ ಹುಡುಗಿಯನ್ನ ಮುಸ್ಲಿಂ ಯುವಕರು ಅಪಹರಿಸಿದ್ದಾರೆ ಮತ್ತು ಇನ್ನೂ ಪತ್ತೆಯಾಗಿಲ್ಲ ಅಂತ ಆರೋಪ ಮಾಡಲಾಗಿದೆ. ಆದ್ರೆ ಲವ್ ಜಿಹಾದ್ ಹಾಗೂ ಧಾರ್ಮಿಕ ಮತಾಂತರದ ಆರೋಪವನ್ನು ಹೊತ್ತಿರುವಂತಹ ಕೋಟಾ ಶಿಕ್ಷಕರ ಬೆಂಬಲಕ್ಕೆ ಈಗ ಅದೇ ಶಾಲೆಯ ಹಿಂದೂ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನಿಂತಿದ್ದಾರೆ. ಮುಂದೊಂದು ದಿನ ಈ ದ್ವೇಷದಿಂದ ಎಲ್ರಿಗೂ ಮುಕ್ತಿ ಸಿಗುತ್ತೆ ಅನ್ನುವಂಥ ಭರವಸೆಗೆ ಆ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾರಣ ಆಗಿದೆ.
ಒಂದು ಭರವಸೆಯ ಬೆಳಕು ವಿದ್ಯಾರ್ಥಿಗಳ ಈ ಒಂದು ಪ್ರತಿಭಟನೆಯಿಂದಾಗಿ ಸಿಕ್ಕಿದೆ. ಈ ದ್ವೇಷ ಕಾರುವಂತಹ ಆಂಕರ್ಗಳಿಂದಾಗಿ ಈಗ ದಂಡ ಹಾಗೂ ಚೀಮಾರಿಯನ್ನು ಹಾಕಿಸಿಕೊಂಡಂತ ಈ ಚಾನೆಲ್ಗಳನ್ನೇ ನೋಡಿ. ಒಂದು ಬೃಹತ್ ಟೈಮ್ಸ್ ಗ್ರೂಪ್ಗೆ ಸೇರಿದ್ದು, ಇನ್ನೊಂದು ದೇಶದ ಮಾತ್ರ ಅಲ್ಲ, ಏಷ್ಯಾದ ಅತಿ ದೊಡ್ಡ ಶ್ರೀಮಂತ ಮುಖೇಶ್ ಅಂಬಾನಿ ಅವರಿಗೆ ಸೇರಿದ್ದು, ಇನ್ನೊಂದು ಇಂಡಿಯಾ ಟುಡೇ ಗ್ರೂಪ್ಗೆ ಸೇರಿದ್ದು. ತನ್ನ ಮಗನ ಮದುವೆಗಿಂತ ಮುಂಚಿನ ಕಾರ್ಯಕ್ರಮಕ್ಕೆ ಇಡೀ ಜಗತ್ತಿನ ಗಣ್ಯರು ಬರುವಂತೆ ಮಾಡಬಲ್ಲಂತ ಮುಖೇಶ್ ಅಂಬಾನಿಗೆ ತನ್ನ ಚಾನೆಲ್ನಲ್ಲಿ ಮುಸ್ಲಿಂ ದ್ವೇಷವನ್ನು ಹರಡಿ TRP ಬಾಚಿಕೊಳ್ಳುವಂತ ಅನಿವಾರ್ಯತೆ ಇದೆಯಾ? ಅಂತಹ TRP ಇಂದ ಬರುವಂತ ಜಾಹೀರಾತಿನ ಆದಾಯದಿಂದ ಚಾನೆಲ್ ನಡೆಸುವಷ್ಟು ಅನಿವಾರ್ಯತೆ ಇದೆಯಾ? ಜಗತ್ತಿನ ಗಣ್ಯಾತಿ ಗಣ್ಯರು ಅವರ ಕಾರ್ಯಕ್ರಮಕ್ಕೆ ಬಂದಾಗ ಅವರಿಗೆ ತಮ್ಮ ಚಾನೆಲ್ನಲ್ಲಿ ಬರುವಂತಹ ಅಮನ್ ಚೋಪ್ರಾ ಹಾಗೂ ಅಮಿಷ್ ದೇವ್ಗನ್ ಅವರ ಕಾರ್ಯಕ್ರಮವನ್ನು ತೋರಿಸೋದಕ್ಕೆ ಮುಖೇಶ್ ಅಂಬಾನಿ ಅವರಿಗೆ ಸಾಧ್ಯ ಇದೆಯಾ? ಅಮನ್ ಚೋಪ್ರಾ ಅನ್ನುವಾತ ಅದೆಷ್ಟು ಚೀಮಾರಿ ಹಾಕಿಸ್ಕೊಂಡಿದ್ದಾನೆ ಅಂತ ಅಂದ್ರೆ ಲೆಕ್ಕ ಇಡೋದಿಕ್ಕೆ ಸಾಧ್ಯ ಇಲ್ಲ. ಆತನ ಕಾರ್ಯಕ್ರಮದಲ್ಲಿ ಹಸಿ ಹಸಿ ಸುಳ್ಳು ಹೇಳಿದ್ದಕ್ಕೆ ಸ್ಟುಡಿಯೋಗೆ ಒಮ್ಮೆ ಪೊಲೀಸರು ಬಂದು ಆತ ತಲೆಮರೆಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಕೂಡ ಬಂದಿತ್ತು. ಅಂಥವ್ರು ನನ್ನ ಚಾನೆಲ್ನ ಸ್ಟಾರ್ ಆಂಕರ್ಗಳು ಅಂತ ಅವರನ್ನ ತೋರಿಸೋದಕ್ಕೆ ಮುಖೇಶ್ ಅಂಬಾನಿ ಅವರಿಗೆ ಸಾಧ್ಯ ಇದೆಯಾ? ಅಮನ್ ಚೋಪ್ರಾ ಹಾಗೂ ಅಮಿಷ್ ದೇವ್ಗನ್ರನ್ನ ತನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಜಾಗತಿಕ ಗಣ್ಯರಿಗೆ ಪರಿಚಯ ಮಾಡಿಸೋದಕ್ಕೆ ಸಾಧ್ಯ ಇದೆಯಾ ಮುಖೇಶ್ ಅಂಬಾನಿಗೆ? ಹಾಗಾದ್ರೆ ಅವ್ರು ಯಾಕೆ ತಮ್ಮ ಚಾನೆಲ್ನಲ್ಲಿ ಇಂಥ ಕೂಗು ಮಾರಿ ದ್ವೇಷ ಕಾರುವಂತಹ ಆಂಕರ್ಗಳನ್ನ ಸಾಕ್ತಾ ಇದ್ದಾರೆ? ಮದುವೆ ಮೊದಲಿನ ಕಾರ್ಯಕ್ರಮಕ್ಕೆ 100 ಕೋಟಿ ಖರ್ಚು ಮಾಡುವ ಅಂಬಾನಿಗೆ ಈ ರೀತಿ ಚಾನೆಲ್ ನಡೆಸುವಂತಹ ಇಂಥ ಆಂಕರ್ಗಳನ್ನ ಇಟ್ಕೊಳ್ಳುವಂತಹ ಅನಿವಾರ್ಯತೆ ಏನಿದೆ? ಈ ಅನಿವಾರ್ಯತೆಯನ್ನ ಅಂಬಾನಿ ಅಂತ ದೊಡ್ಡ ವ್ಯಕ್ತಿಗೆ ಸೃಷ್ಟಿಸಿದವರು ಯಾರು? ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್